ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ತಯಾರಿ ಹೇಗಿದೆ? ಕಾಂಗ್ರೆಸ್ನವರು ಸಿಕ್ಕಾಪಟ್ಟೆ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಯ ಕೊರತೆ ಎದ್ದು ಕಾಣ್ತಾ ಇದೆ. ಬೆಂಗಳೂರಿನಲ್ಲಿ ಹಿರಿಯ ಕಾಂಗ್ರೆಸ್ ಶಾಸಕನನ್ನ ಅಖಾಡಕ್ಕೆ ಇಳಿಸೋ ನಿಟ್ಟಿನಲ್ಲಿ ಚಿಂತನೆಗಳಾಗ್ತಾ ಇದೆ. ಆ ಹಿರಿಯ ಶಾಸಕ ಯಾರು ಅಂದ್ರೆ ಶಾಂತಿನಗರವನ್ನ ರೆಪ್ರೆಸೆಂಟ್ ಮಾಡ್ತಾ ಇರುವಂತಹ ಹ್ಯಾರಿಸ್ ಅವರು. ಬೆಂಗಳೂರು ಕೇಂದ್ರದಿಂದ ಹ್ಯಾರಿಸ್ ಅವರ ಸ್ಪರ್ಧೆ ಬಹುತೇಕ ಖಚಿತ ಎನ್ನಲಾಗ್ತಾ ಇದೆ. ಬಟ್ ಅವರು ಅವರ ಮಗ ನಲ್ಪಾಡ್ಗೆ ಟಿಕೆಟ್ ಅನ್ನ ಕೇಳಿದ್ರು. ಮಗನ ಬದಲು ಅಪ್ಪನನ್ನೇ ಅಖಾಡಕ್ಕೆ ಇಳಿಸೋದಕ್ಕೆ ಕೈಪಡೆ ಮುಂದಾಗ್ತಾ ಇದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಬೆಂಗಳೂರು ಸೆಂಟ್ರಲ್ ಸತತವಾಗಿ ಬಿಜೆಪಿ ತೆಕ್ಕೆಯಲ್ಲಿರುವಂತಹ ಕ್ಷೇತ್ರ. ಈ ಸಲ ಏನಾದ್ರೂ ಮಾಡಿ ಅದನ್ನು ಕಸಿಬೇಕು ಅನ್ನೋ ನಿಟ್ಟಿನಲ್ಲಿ ಹ್ಯಾರಿಸ್ ಅವ್ರನ್ನ ಯಾಕೆ ನಿಲ್ಲಿಸಬಾರ್ದು ಅನ್ನೋದು ಒಂದ್ ಲೆಕ್ಕಾಚಾರ. ಇದ್ರ ಹಿಂದೆ ಕೂಡ ಅನೇಕ ಸ್ಟ್ರಾಟಜಿಗಳಿದೆ. ಬಿಕಾಸ್ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ಇದೆಯಲ್ಲ, ಅದನ್ನ ಮಿನಿ ಭಾರತ ಅಂತ ಕರೀತಾರೆ. ಎಲ್ಲಾ ಭಾಷೆಯವರು, ಎಲ್ಲಾ ಧರ್ಮದವರು ಇರುವಂತಹ ಕಾನ್ಸ್ಟಿಟ್ಯೂನ್ಸಿ ಬೆಂಗಳೂರಿನಲ್ಲಿ ರೇರೆಸ್ಟ್ ಆಫ್ ರೇರೆಸ್ಟ್. ಹೀಗಾಗಿ ಇಲ್ಲಿ ಇವ್ರನ್ನ ನಿಲ್ಲಿಸಿದ್ರೆ ಗೆಲ್ಲಬಹುದು ಅನ್ನುವಂತಹ ಒಂದು ನಿರೀಕ್ಷೆ. ಹಿಂದೆ ಕಾಂಗ್ರೆಸ್ ಪಾರ್ಟಿಯಿಂದ ರಿಜ್ವಾನ್ ಅರ್ಷದ್ ಅವರು ಕೂಡ ಬೆಂಗಳೂರು ಸೆಂಟ್ರಲ್ ನಲ್ಲಿ ನಿಂತಿದ್ರು, ಬಟ್ ಸೋತಿದ್ರು. ಆದ್ರೆ ಹ್ಯಾರಿಸ್ ಅವರ ವರ್ಚಸ್ಸನ್ನ ಬಳಸಿಕೊಂಡ್ರೆ ಹೇಗೆ ಅಂತ. ಬಟ್ ಹ್ಯಾರಿಸ್ ಅವ್ರಿಗೆ ನಿಲ್ಲೋದಕ್ಕೆ ಮನಸ್ಸಿಲ್ಲ, ಅರೆ ಮನಸ್ಸಿದೆ. ಅರೆ ಮನಸ್ಸಿನಲ್ಲಿರುವಂತಹ ಹ್ಯಾರಿಸ್ ಅವ್ರನ್ನ ಹೇಗೆ ಒಪ್ಪಿಸ್ತಾರೆ ಅನ್ನೋದು ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಒಲ್ಲದ ಮನಸ್ಸಿನಲ್ಲಿ ಹ್ಯಾರಿಸ್ ಅವರು ಇದ್ದಾರೆ ಅನ್ನೋದು ಈಗಾಗಲೇ ಸಾಕಷ್ಟು ದಿನಗಳಿಂದ ಇದ್ದಂತಹ ಚರ್ಚೆ. ಬಟ್ ಅವರ ಮನವೊಲಿಸೋ ಕೆಲಸ ಹೇಗಾಗಿದೆ? ಎರಡು ಆಪ್ಷನ್, ಒಂದೇ ಅವ್ರನ್ನೇ ನಿಲ್ಲಿಸಬೇಕು ಅಥವಾ ಅವರು ಸೂಚಿಸಿದ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಡಬೇಕು. ಯಾವ್ದ್ರ ಚಾನ್ಸಸ್ ಜಾಸ್ತಿ ಇದೆ ಅಂತ? ಒಂದು ಸ್ಪಷ್ಟ, ಅವರೇ ಸೂಚಿಸಿದಂಥ ಕ್ಯಾಂಡಿಡೇಟ್ಗೆ ಅಥವಾ ಅವ್ರ ಬೇಡಿಕೆ ಇಟ್ಟಂಥ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಡೋಕೆ ಆಗಲ್ಲ ಅನ್ನುವಂಥ ಕಾರಣಕ್ಕಾಗಿ ಹ್ಯಾರಿಸ್ ಅವರನ್ನ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿರುವಂಥದ್ದು. ಹ್ಯಾರಿಸ್ ಅವರು ಟಿಕೆಟ್ ಕೇಳಿದಂಥದ್ದು ಬೆಂಗಳೂರು ಕೇಂದ್ರದಲ್ಲಿ ತಮ್ಮ ಪುತ್ರ ನಲ್ಪಡ್ಗಾಗಿ. ಆದರೆ ನಲ್ಪಡ್ಗೆ ಟಿಕೆಟ್ ಕೊಡೋದ್ರ ಬದಲಿಗೆ ನಾವು ಈ ಬಾರಿ ನೀವೇ ಸ್ಪರ್ಧೆ ಮಾಡಿರುವಂಥ ಒತ್ತಡವನ್ನು ಕಾಂಗ್ರೆಸ್ ನಾಯಕರುಗಳು ಮಾಡಿದ್ರು ಅನ್ನುವಂಥದ್ದು. ಅದಕ್ಕೆ ತಕ್ಕಂತೆ ಉಳಿದ ನಾಯಕರುಗಳು ಅಥವಾ ಉಳಿದ ಶಾಸಕರುಗಳು ಕ್ಷೇತ್ರದಲ್ಲಿ ಸಂಬಂಧಪಟ್ಟಂಥವ್ರು ಇನ್ನೊಂದು ಹೆಸರನ್ನು ಕೂಡ ಶಿಫಾರಸು ಮಾಡಿದ್ರು. ಅದು ಹುಸೇನ್ ಅವರ ಹೆಸರು. ಹುಸೇನ್ ಕಾಂಗ್ರೆಸ್ನ ಯುವ ನಾಯಕ ಕೂಡ ಆಗಿರೋದ್ರಿಂದ ಸಹಜವಾಗಿ ಅವರ ಹೆಸರು ಕೂಡ ಸಾಕಷ್ಟು ಮಟ್ಟಿಗೆ ಚರ್ಚೆಯಲ್ಲಿತ್ತು. ಆದರೆ ಕಡೆಗಳಿಗೆಯಲ್ಲಿ ಹ್ಯಾರಿಸ್ ಅವರನ್ನ ಮನವೊಲಿಸುವಲ್ಲಿ ಒಂದು ಹಂತದಲ್ಲಿ ಯಶಸ್ವಿಯಾದಂತೆ ಕಾಣಿಸಿದೆ. ಒಂದು ಹಂತದಲ್ಲಿ ಆಯಿತು ನೋಡೋಣ ಅನ್ನುವ ಮಟ್ಟಿಗೆ ಹ್ಯಾರಿಸ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರುಗಳಿಗೆ. ಹಾಗಾಗಿ ಅವರನ್ನೇ ಸ್ಪರ್ಧೆ ಮಾಡಿಸಿದ್ರೆ ಹೇಗೆ ಅನ್ನೋ ಬಗ್ಗೆಯೂ ಚರ್ಚೆ ಇದೆ. ಆದರೆ ಪ್ಯಾನೆಲ್ನಲ್ಲಿ ಎರಡು ಹೆಸರುಗಳಿರೋದ್ರಿಂದ ಎರಡು ಹೆಸರುಗಳನ್ನು ಕೂಡ ಈಗಾಗಲೇ ದೆಹಲಿಗೆ ಶಿಫಾರಸು ಮಾಡಲಾಗಿದೆ. ಒಂದು ಹ್ಯಾರಿಸ್ ಅವರ ಹೆಸರು, ಮತ್ತೊಂದು ಹುಸೇನ್ ಅವರ ಹೆಸರನ್ನ. ಆದರೆ ಕಳೆದ 3-4 ದಿನಗಳ ಬೆಳವಣಿಗೆಯಲ್ಲಿ ಒಂದು ಹಂತದಲ್ಲಿ ಹ್ಯಾರಿಸ್ ಅವರು ಆಯಿತು ಅನ್ನುವಂಥ ಒಪ್ಪಿಗೆಯನ್ನು ಸೂಚಿಸಿರುವಂಥದ್ದು ಸದ್ಯಕ್ಕೆ ಬೆಂಗಳೂರಿನ ಮಟ್ಟಿಗೆ, ಬೆಂಗಳೂರು ಕೇಂದ್ರ ಲೋಕಸಭೆ ಚುನಾವಣೆ ಮಟ್ಟಿಗೆ ಆಗಿರುವಂಥ ಹೊಸ ಬೆಳವಣಿಗೆ ಅನ್ನುವಂಥದ್ದು. ಆದರೆ ಅಂತಿಮವಾಗಿ ಹೆಸರು ಯಾರು ಪ್ರಕಟ ಆಗುತ್ತೆ ಅನ್ನುವಂಥ ಕುತೂಹಲ ಕೂಡ ಈಗಲೂ ಇದ್ದೇ ಇದೆ. ಮಮತಾ, ಇದು ಬೆಂಗಳೂರು ಸೆಂಟ್ರಲ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್.